ಆತ್ಮೀಯರೇ ಆತ್ಮೀಯರೇ ನಿಮಗೆಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಅವಲೋಕನ ಸರಣಿ 52ಕ್ಕೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಇವತ್ತು ಮೇ 9, 2026ರಂದು ಮಕ್ಕಳ ಸಾಹಿತ್ಯ ಕೃತಿಗಳ ಅವಲೋಕನ 52ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು 52ನೇ ದಿನ ನಾನು ಸಾಹಿತ್ಯ ಕೃತಿಯನ್ನು ಪರಿಚಯ ಮಾಡ್ತಾ ಇರೋದು ಶ್ರೀ ಶೇಖರಯ್ಯ THM ಅವರು ಬರೆದಿರುವಂತಹ ಮಾತನಾಡದ ಚುಕ್ಕಿ ಅನ್ನುವಂಥ ಮಕ್ಕಳ ಕಥಾ ಸಂಕಲನದ ಪರಿಚಯವನ್ನು ನಾನು ಇವತ್ತು ಮಾಡ್ತಾ ಇದ್ದೇನೆ. ಮಕ್ಕಳ ಸಾಹಿತ್ಯದ ಕಥಾ ಸಂಕಲನವಾಗಿರುವಂಥ ಈ ಕೃತಿ ಮಾತನಾಡದ ಚುಕ್ಕಿ ಅನ್ನುವಂಥ ಮಕ್ಕಳ ಕಥಾ ಸಂಕಲನವನ್ನು ಶ್ರೀ ಶೇಖರಯ್ಯ THM ಅವರು ರಚಿಸಿದ್ದಾರೆ. ಶಿಕ್ಷಕರು ಆಗಿರುವಂತಹ ಲೇಖಕರು ರಚಿಸಿರುವಂತಹ ಈ ಕೃತಿಯನ್ನ 2025ರಲ್ಲಿ ಪ್ರಕಟವಾಗಿದೆ. 132 ಪುಟಗಳನ್ನು ಒಳಗೊಂಡಿರುವಂತಹ ಈ ಕೃತಿ 200 ರೂಪಾಯಿ ಬೆಲೆಯನ್ನ ಒಳಗೊಂಡಿದೆ. ಅವರದೇ ಪ್ರಕಾಶನದ ಮೂಲಕ ಪ್ರಕಟವಾಗಿರುವಂತಹ ಈ ಕೃತಿಗೆ ಸಂತೋಷ್ ಸಜ್ದೇತ್ಲ ಅವರು ಚಿತ್ರಗಳ ಒಂದು ವಿನ್ಯಾಸವನ್ನ ಮಾಡಿದ್ದಾರೆ. ಹಾಗೆ ಈ ಕೃತಿಗೆ ಮುನ್ನುಡಿಯನ್ನ ಡಾಕ್ಟರ್ ಕೆ ಶಿವಲಿಂಗಪ್ಪ ಹಂದಿಯಾಳ್ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ಪ್ರಶಸ್ತಿ ಪುರಸ್ಕೃತರಾಗಿರುವಂತ ಅವರು ಕೃತಿಗೆ ಮುನ್ನುಡಿಯನ್ನ ಬರೆದು ಶುಭ ಹಾರೈಸಿದ್ದಾರೆ. ಹಾಗೆ ಆಶಯ ನುಡಿಯನ್ನ ನಾಡಿನ ಹಿರಿಯ ಸಾಹಿತಿಗಳಾಗಿರುವಂತ ಡಾಕ್ಟರ್ ತಯ್ಯಬಲಿ ಒಂಬಾಳ ಅವರು ಆಶಯ ನುಡಿಯನ್ನ ಬರೆದು ಶುಭ ಹಾರೈಸಿದ್ದಾರೆ. ಈ ಕಥೆಯಲ್ಲಿ ನಾವು ಒಟ್ಟು 21 ಕಥಾ ಸಂಕಲನದಲ್ಲಿ 21 ಕಥೆಗಳನ್ನ ವಿಭಿನ್ನವಾದಂತಹ ಕಥೆಗಳನ್ನ ನಾವು ನೋಡಬಹುದು. ನಾವು ಪರಿಸರದ ಕುರಿತಾಗಿ, ಗ್ರಾಮೀಣ ಭಾಷೆಯ ಕುರಿತಾಗಿ ಬರೆಯುವಂತ ಕಥೆಗಳನ್ನ ನಾವು ನೋಡಬಹುದು. ಪ್ರಚಲಿತವಾಗಿ ಅಂದಿನ ದಿನಗಳಲ್ಲಿ ಶಿವಸಂಗ್ವಿ ಶರಣಪ್ಪ ಕಂಚಾಣಿ ಅವರು, GP ರಾಜರತ್ನಂ ಅವರು ದೇಶ ಪ್ರೇಮ ಹಾಗೂ ಮೌಲ್ಯಗಳನ್ನ ಕುರಿತಾಗಿ ಬರೆದಿರುವಂತ ಕಥೆಗಳನ್ನ ನಾವು ನೋಡ್ತೇವೆ. ಆದ್ರೆ ಈಗೀಗ ಮಕ್ಕಳ ನಡುವೆ ನಡೆಯುವಂತ ವಿಷಯಗಳ ಕುರಿತಾಗಿ, ಮಕ್ಕಳ ಎದುರಿಸುವ ಸಮಸ್ಯೆಗಳ ಕುರಿತಾಗಿ ಬರೆಯುವಂತ ಕಥೆಗಳನ್ನ ನಾವು ಕಾಣ್ತೀವಿ. ಗಣೇಶ್ ನಾಡೋರ್ ಆಗಿರ್ಬೋದು, ಆನಂದ್ ಪಾಟೀಲ್ರಾಗಿರ್ಬೋದು, ವಿಜಯಶ್ರೀ ಆಲಾಡಿ ಅವರಾಗಿರ್ಬೋದು, ಅವರೆಲ್ಲರೂ ಸಹ ಮಕ್ಕಳ ನಡುವೆ ನಡೆಯುವಂತ ಸಂವಾದಗಳು, ಚರ್ಚೆಗಳನ್ನ ಕುರಿತಾಗಿ ಕಥಾ ರೂಪವನ್ನಾಗಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿರುವಂತ ಒಂದು ಪ್ರಯತ್ನವನ್ನ ನಾವು ಈ ಸಂಕಲನದಲ್ಲಿ ನೋಡಬಹುದು. ಅಂದ್ರೆ ಲೇಖಕರು ತಮ್ಮ ಮಾತುಗಳು ಹೇಳ್ತಾರೆ, ಅಜ್ಜ ಅಜ್ಜಂದಿರು ಸಂಬಂಧಿಗಳಿಂದ, ಊರು ಹಿರಿಯರಿಂದ ಕಥೆಗಳನ್ನ ಕೇಳಿದುಕೊಂಡು ಬೆಳೆದಿರುವಂತ ಮಕ್ಕಳಿಗೆ ನಾನು ಕಥೆಗಳನ್ನ ಬರೆಯುವಂತ ಪ್ರಯತ್ನ ಮಾಡಿದೆ ಅನ್ನುವಂತ ಮಾತನ್ನ ಲೇಖಕರ ನುಡಿಯಲ್ಲಿ ಹೇಳಿದ್ದಾರೆ. ಅದೇ ರೀತಿ ಇಲ್ಲಿರುವಂತ ಬಹುತೇಕ ಕಥೆಗಳು ನಾಡಿನ ಪತ್ರಿಕೆಗಳಲ್ಲಿ ಪ್ರಕಟವಾಗಿರುವಂತ ಕಥೆಗಳಾಗಿವೆ. ಸುಧಾ, ಕರ್ಮವೀರ, ಉದಯಕಾಲ, ಹಂಪಿ ಟೈಮ್ಸ್, ಹೊಸತು, ತುಷಾರ ಮುಂತಾದ ಪತ್ರಿಕೆಗಳಲ್ಲಿ, ನಾಡಿನ ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ ಇಲ್ಲಿರುವ ಕಥೆಗಳು ಪ್ರಕಟವಾಗಿವೆ. ಆ ಮೂಲಕ ಕಥೆಯ ಮಹತ್ವವನ್ನ ಹಾಗೂ ಕಥೆಯ ಗಟ್ಟಿತನವನ್ನು ನಾವು ನೋಡಬಹುದು. ಇಲ್ಲಿರುವಂತ 21 ಕಥೆಗಳು ಸಹ ಒಂದೊಂದು ವಿಷಯದ ಕುರಿತಾಗಿ ಸಮಸ್ಯೆ ಮೇಲೆ ಬೆಳಕು ಚೆಲ್ಲುವಂಥದ್ದು, ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವಂತ ಸಮಸ್ಯೆಗಳ ಕುರಿತಾಗಿರುವಂತ ಕಥೆಗಳಾಗಿವೆ. ನಾನು ಟೂರಿಗೆ ಬರಲು ಅನ್ನುವಂಥದ್ದು ಕಥೆಯಲ್ಲಿ ಬಡತನದ ಕುರಿತಾಗಿ, ಚಾಡಿ ಮಾತು ನಂಬಬಾರದು ಅನ್ನುವಂಥದ್ದು ನಂಬಿಕೆ, ಕುಟುಂಬದ ಮೇಲೆ ನಮಗೆ, ಸದಸ್ಯರ ಮೇಲೆ ನಮಗಿರಬೇಕಾದ ನಂಬಿಕೆ ಕುರಿತಾಗಿ, ತಾತ ಎಳೆದ ನೀತಿಯಲ್ಲಿ ಅಜ್ಜ ಮತ್ತು ಪ್ರೀತಿ, ಅಜ್ಜನ ಪ್ರೀತಿ, ಆ ಮಗು ಹಠ ಮಾಡ್ತಿರ್ತಾನೆ, ಆದರೆ ಅಜ್ಜನ ಪ್ರೀತಿ ಮಾತುಗಳಿಂದ ಅವನು ಒಪ್ಪಿಗೆಂತಾನೆ. ಅದರ ಪ್ರೀತಿಯ ಕುರಿತಾಗಿ, ಕೊಟ್ಟದ್ದು ಮರಳಿ ಬರುವುದು, ಸಹಾಯ ಮಾಡಿದರೆ ನಮಗೆ ಒಂದಲ್ಲ ಒಂದು ರೂಪದಲ್ಲಿ ನಮಗೆ ಮರಳಿ ಬರುತ್ತದೆ ಅನ್ನುವಂಥ ಆಶಯವನ್ನ ಕತೆ ಹೊಂದಿದೆ. ಓದಿನ ಫಲ ಅನ್ನುವಂಥದ್ದು, ಪತ್ರಿಕೆ ಹಾಕುವಂತ ವಿದ್ಯಾರ್ಥಿ ಯಾವ ರೀತಿ ಓದಿ ಒಂದು ಸರ್ಕಾರಿ ನೌಕರಿಯನ್ನು ಪಡಿತಾನೆ ಅನ್ನುವಂಥ ಆಶಯವನ್ನ ಹೊಂದಿದೆ. ಅಂಕವಷ್ಟೇ ಅಂತಿಮವಲ್ಲ ಅನ್ನುವಂಥದ್ದು, ನಾವು ಬರೀ ಪಠ್ಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗೋದು ಮುಖ್ಯ ಅಲ್ಲ, ಅಷ್ಟೇ ಪಠ್ಯೇತರ ಚಟುವಟಿಕೆಗಳಲ್ಲೂ ಸಹ ಅಷ್ಟೇ ಮುಖ್ಯ ಆಗುತ್ತೆ ಅನ್ನುವಂಥ ಆಶಯವನ್ನು ಹೊಂದಿದೆ. ನೀನೇ ಗೊಂಬೆ, ನಿನಗೆ ಯಾಕೋ ಗೊಂಬೆ ಅನ್ನುವಂಥದ್ದು ಬಡತನ ಹಾಗೂ ತಾಯಿ ಮಗುವಿನ ಸಂಬಂಧ ಕುರಿತಾಗಿರುವಂತ ಆಶಯವನ್ನ ಹೊಂದಿದೆ. ಬಾಲ್ಯ ವಿವಾಹ ನಿಲ್ಲಿಸಿದ ಗೆಳತಿಯರು ಅನ್ನುವಂಥ ಕಥೆಯಲ್ಲಿ ಗೆಳತಿಯರು ಬಾಲ್ಯ ವಿವಾಹವನ್ನ ಯಾವ ರೀತಿ ತಮ್ಮ ಗೆಳತಿಯ ಬಾಲ್ಯ ವಿವಾಹವನ್ನು ನಿಂದ್ರಿಸ್ತಾರೆ ಹಾಗೂ ಅವರ ಪಾಲಕರಿಗೆ ಅರಿವನ್ನು ಮೂಡಿಸ್ತಾರೆ ಅನ್ನುವಂತ ಆಶಯವನ್ನ ಆ ಕತೆ ಹೊಂದಿದೆ. ದನ ಕಾಯೋದು ಕೆಟ್ಟ ಕೆಲಸನ ಸರ್ ಅನ್ನುವಂತ ಕಥೆಯಲ್ಲಿ
ಬಾಲ್ಯದಲ್ಲಿ ಕೇಳಿರುವಂತ ಒಂದು ಪ್ರಶ್ನೆಗೆ ಶಿಕ್ಷಕರು ಉತ್ತರಿಸ್ತಾರೆ. ಯಾವುದೇ ಕೆಲಸನೂ ಸಹ ಕಡಿಮೆ ಅಲ್ಲ ಅನ್ನುವಂತ ಮಾತನ್ನು ಹೇಳಿದ್ದರಿಂದ ನಂಬಿಕೆ ಇಟ್ಟು ಮುಂದೆ ಪಶುಸಂಗೋಪನೆ ಹಾಗೂ ಹಾಲು ಉತ್ಪಾದಕರ ಸಂಘವನ್ನ ತಯಾರು ಮಾಡುವಂತ ಜೀವನ ನಡೆಸುವಂತ ಒಂದು ಆದರ್ಶ ರೈತನ ಕುರಿತಾದಂತ ಕಥೆ ಇದೆ. ಹಾಗೆ ಅಜ್ಜಿಯನ್ನು ನಾವು ಸಾಕ್ತೇವೆ ಅನ್ನುವಂಥದ್ದು. ಇಂದಿನ ದಿನಗಳ ವೃದ್ಧಾಶ್ರಮಗಳು ಎಷ್ಟು ಸಂಖ್ಯೆಯಲ್ಲಿ ಹೆಚ್ಚುತ್ತಾ ಇದೆ, ಅದಕ್ಕೆಲ್ಲ ಮುಖ್ಯ ಕಾರಣ ಮಕ್ಕಳೇ ಆಗಿದ್ದಾರೆ. ಆ ಕುರಿತಾಗಿರುವಂತ ಒಂದು ವಿಷಯವನ್ನು ಒಳಗೊಂಡಿರುವಂತ ಒಂದು ಕಥೆಯಾಗಿದೆ. ಮರಗಳನ್ನು ಉಳಿಸಿದ ಮಕ್ಕಳು, ಕಾಡಿನ ಮಹತ್ವ ಹಾಗೂ ಮರಗಳ ಮಹತ್ವದ ಕುರಿತಾಗಿ ಯಾವ ರೀತಿ ಮಕ್ಕಳು ಸಾಹಸದಿಂದ ಕಾಡನ್ನ ಉಳಿಸ್ತಾರೆ ಅನ್ನುವಂಥದ್ದು ಕುರಿತಾಗಿ ಆ ಕಥೆ ಆಶಯವನ್ನೊಂದಿದೆ. ಇನ್ನು ಅರುಕು ಚಡ್ಡಿ ಅನ್ನುವಂಥದ್ದು ತಾಯಿ ಮತ್ತು ಮಗುವಿನ ಪ್ರೀತಿ ಹಾಗೂ ಈ ಕಥೆ ಇದರ ಸುತ್ತ ಹೊಂದಿರುತ್ತೆ. ಹಾಗೂ ಮಾತನಾಡದ ಚುಕ್ಕಿ ತಂದೆಯನ್ನು ಅಗಲಿದ ಮಕ್ಕಳ ಕುರಿತಾಗಿ ಹಾಗೂ ಅವರ ನಡುವಿನ ಸಂಭಾಷಣೆಯನ್ನ ನಾವಿಲ್ಲಿ ಕಾಣಬಹುದು. ನಮ್ಮದಲ್ಲದ್ದು ನಮ್ಮದಲ್ಲ ಅಂದ್ರೆ ನಾವು ಗಳಿಸಿದ್ದು ಮಾತ್ರ ನಮ್ಮದು, ನಾವು ಪ್ರಯತ್ನ ಪಟ್ಟು ಮಾಡಿದ್ದಷ್ಟೇ ನಮ್ಮದು, ಅದು ಬಿಟ್ಟು ಉಳಿದಿದ್ದೆಲ್ಲ ಬೇರೆಯವರದೇ, ನಮ್ದಲ್ಲದ್ದು ನಮ್ದಲ್ಲ ಅನ್ನುವಂತ ಆಶಯದಲ್ಲಿ ಪ್ರಾಮಾಣಿಕತೆಯ ಕುರಿತಾಗಿರುವಂತ ಒಂದು ಕಥೆ ಆಗಿದೆ ಇದು. ಹಾಗೂ ಕಾನೂನು ಕಟ್ಟೆಯು ಕಣ್ಣೀರ ಕೋಡಿಯು ಅಂದ್ರೆ ನಾವು ಎಷ್ಟೆಲ್ಲ ಜಾಗೃತಿಯನ್ನು ಉಂಟು ಮಾಡ್ತೀವಿ, ಮಕ್ಕಳ ಹಕ್ಕುಗಳು, ಮಕ್ಕಳಿಗಿರುವಂತ ಸವಲತ್ತುಗಳು, ಆದರೆ ಕಾನೂನಿನಲ್ಲಿ ಇದೆ, ಆದ್ರೆ ನಿಜ ಜೀವನದಲ್ಲಿ ಅವುಗಳಿಲ್ಲ. ಅವುಗಳನ್ನು ಪಡೆಯಲು ಎಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾರೆ ಅನ್ನುವಂಥದ್ದು ಮಗುವಿನ ಸುತ್ತ ನಡೆಯುವಂತ ಒಂದು ಕಥೆ ಇದು. ಹಾಗೂ ಕೀರ್ತಿಯ ಸ್ಫೂರ್ತಿ, ಚೆನ್ನಾಗಿ ಓದಿ ವಿಜ್ಞಾನ ಹಬ್ಬದಲ್ಲಿ ಆಮೇಲೆ ಇದರಲ್ಲಿ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆಯೋದು, ಅಲ್ಲಿ ಸ್ವಾಮಿ ವಿವೇಕಾನಂದರ ಮಾತುಗಳಿಂದ ಮತ್ತೊಂದು ಸ್ಫೂರ್ತಿ ಪಡೆಯುವಂತ ವಿದ್ಯಾರ್ಥಿಯ ಕುರಿತಾದಂತ ಕಥೆ ಇದು. ನಾನು ಓದಿದೆ ಅನ್ನುವಂಥದ್ದು ಓದಿನ ಮಹತ್ವದ ಕುರಿತಾಗಿರುವಂತ ಒಂದು ಕತೆ. ಹಾಗೂ ನಮ್ಮತನವ ಬಿಟ್ಟು ಬದುಕಲಾಗದು ಅಂದ್ರೆ ಸ್ವಾಭಿಮಾನವನ್ನ ಬಿಟ್ಟು ಬದುಕಕ್ಕಾಗದಿಲ್ಲ ಅನ್ನುವಂತ ವಿಷಯವನ್ನ ಮರಗಳು ಮತ್ತು ಹಕ್ಕಿಗಳ ಕುರಿತಾಗಿ ಬರೆದಿರುವಂತ ಕತೆ. ಮನಗೆದ್ದ ಮಾಲತಿ, ಮಲತಾಯಿ ತಂದೆಯ ಪ್ರೀತಿಯಿಂದ ವಂಚಿತನಾಗಿ ಮಲತಾಯಿ ಯಾವ ರೀತಿ ನೋಡ್ಕೊಂತಾಳೆ ಮಗಳನ್ನ, ಆದ್ರೆ ಬುದ್ಧಿವಂತವಾಗಿರುವಂತ ಮಾಲತಿ ಮುಂದೆ ಯಾವ ರೀತಿ ಓದ್ತಾಳೆ ಅನ್ನುವಂತ ಆಶಯದೊಂದಿಗೆ ಈ ಕತೆ ಬಂದಿದೆ. ಒಟ್ಟು 21 ಕಥೆಗಳು ಈ ಕಥಾ ಸಂಕಲನದಲ್ಲಿವೆ. 21 ಕಥೆಗಳು ಸಹ ವಿಭಿನ್ನ ವಿಷಯ ವಸ್ತುವನ್ನು ಇಟ್ಕೊಂಡು ರಚನೆಯಾಗಿವೆ. ಆಮೇಲೆ ಎಲ್ಲಾ ಕಥೆಗಳು ಗ್ರಾಮೀಣ ಭಾಗದಲ್ಲಿ ನಡೆಯುವಂತಹ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ನಡುವಿನ ಸಂಬಂಧವನ್ನ ಹಾಗೂ ಆ ನಡೆಯುವಂತ ಸಮಸ್ಯೆಗಳಿಗೆ ವಿದ್ಯಾರ್ಥಿಗಳೇ ಪರಿಹಾರವನ್ನು ಹುಡುಕುವಂತ ವಿಷಯ ವಸ್ತುವನ್ನು ಕುರಿತು ಕಥೆಗಳಿವೆ. ಶಿಕ್ಷಕರು ಮಕ್ಕಳೊಂದಿಗೆ ಉತ್ತಮವಾದ ಒಡನಾಟ ಹೊಂದಿರುವಂತ ಕಾರಣದಿಂದ ಲೇಖಕರು ಮಕ್ಕಳ ನಡುವೆ ಆಗುವಂತ ಸಹಜ ಸಂಭಾಷಣೆಗಳನ್ನು ಸಹ ಕಥೆಗಳಲ್ಲಿ ದಾಖಲಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಹಾಗೆ ಈ ಕಥೆಯಲ್ಲಿ ನಾವು ನೋಡಬಹುದು, ಸಂತೋಷ್ ಅವರು ಬಿಡಿಸಿರುವಂತಹ ಚಿತ್ರಗಳು, ಆಕರ್ಷಕವಾದ ರೇಖಾಚಿತ್ರಗಳು ಕಥೆಗಳಿಗೆ ಮೆರುಗನ್ನ ಹೆಚ್ಚಿಸಿವೆ. ಆಕರ್ಷಕವಾದ ಕಥೆಗಳು ಕತೆ ಓದುಗನಿಗೆ ತುಂಬಾ ಸುಂದರವಾಗಿ ನೋಡುವಂತ ಒಂದು ಇದಾಗುತ್ತೆ. ಈ ಸಂಕಲನದ 2 ಕಥೆಗಳನ್ನ ನಾವು ನೋಡೋಣ. ನಾನ್ ಟೂರ್ ಬರಲ್ಲ ಅನ್ನುವಂತ ಒಂದು ಮೊದಲ ಕಥೆಯ ಮೂಲಕ ಈ ಕಥಾ ಸಂಕಲನ ತೆರೆದುಕೊಳ್ಳುತ್ತೆ. ಈ ನಾನು ಟೂರ್ ಬರಲ್ಲ ಅನ್ನುವಂಥದ್ದು ಬಹುತೇಕ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ, ಗ್ರಾಮೀಣ ಭಾಗದ ಶಾಲೆಗಳಲ್ಲಿ ವಿಶೇಷವಾಗಿ ಮಕ್ಕಳು ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸ್ತಾರೆ ಅನ್ನುವಂಥ ವಿಷಯ ವಸ್ತುವನ್ನ ಈ ಕತೆ ಒಳಗೊಂಡಿದೆ. ನಾನು ಟೂರ್ ಬರಲ್ಲ ಅನ್ನುವಂತ ಒಂದು ಕಥಾ ಕಥೆಯಲ್ಲಿ ಶಾಲೆಯ ಪ್ರಾರ್ಥನೆ ಅವಧಿಯಲ್ಲಿ ಮುಖ್ಯ ಗುರುಗಳು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ನಾವು ಬಿಜಾಪುರ ಗೋಲ್ಗುಮ್ಮಟಕ್ಕೆ ಟೂರ್ ಹೋಗ್ತಾ ಇದ್ದೀವಿ, ಐಹೊಳೆ ಪಟ್ಟದಕಲ್ಲು ಬಿಜಾಪುರಕ್ಕೆ ಟೂರ್ ಹೋಗ್ತಾ ಇದ್ದೀವಿ, ನೀವೆಲ್ಲರೂ ದುಡ್ಡುಗಳನ್ನ ಪಾಲಕರಿಗೆ ಕೇಳಿ ತಂದು ನಿಮ್ಮ ತರಗತಿ ಶಿಕ್ಷಕರಿಗೆ ಕೊಡಬೇಕು ಅನ್ನೋಂತ ಒಂದು ಮಾತನ್ನ ಹೇಳ್ತಾರೆ. ಆಯ್ತು, ಸೋಮವಾರ ಕಡೆ ದಿನ ಐತೆ, ಅಷ್ಟೊಳಗೆ ನೀವೆಲ್ಲರೂ ಕೊಡಬೇಕು ಅಂತ ಹೇಳಿ ಎಲ್ಲರೂ ಸಹಿತ ತಮ್ಮ ಪಾಲಕರಿಂದ ದುಡ್ಡು ಇಸ್ಕೊಂಡ್ ಬರ್ತೀವಂತ ಮನೆ ಚರ್ಚೆ ಮಾಡ್ತಿರ್ತಾರೆ. ಅದೇ ರೀತಿ ತರಗತಿ ವಿದ್ಯಾರ್ಥಿ ಪಲ್ಲವಿನೂ ಸಹ ಟೂರಿಗೆ ಬರ್ಬೇಕು ಹೋಗ್ಬೇಕು ಅನ್ನೋಂತ ಒಂದು ಆಸೆ ಒಳಗಡೆ ಇರುತ್ತೆ ವಿದ್ಯಾರ್ಥಿಗೆ. ಆದ್ರೆ ಅವ್ರ ಮನೆಯಲ್ಲಿರುವಂತ ಬಡತನ, ಆಕೆ ಕಣ್ಮುಂದೆ ಬಂದ್ರು ಸಹ ಆಕೆನೂ ಸಹ ತನ್ನ ಸ್ನೇಹಿತರಂತೆ ತಾನು ಟೂರಿಗೆ ಹೋಗ್ಬೇಕನ್ನೋಂತ ಆಸೆಯನ್ನು ಹೊಂದಿರ್ತಾಳ. ಅವಾಗ ಎಲ್ಲರೂ ಹೇಳ್ತಾರ, ಅವಾಗ ಮನೆಗ್ ಬಂದ ಮೇಲೆ ಸಂಜೆ ಮನೆಗ್ ಬಂದಾಗ ಕೇಳ್ತಾಳೆ, ಏನಮ್ಮ ಅಪ್ಪ ಬಂದಿಲ್ಲ ಏನು ಅಂತ ಕೇಳ್ತಾಳ. ಇಲ್ಲಮ್ಮ ಇನ್ನ ಬಂದಿಲ್ಲ, ಶೇಂಗಾ ಹೊಲಕ್ಕೆ ಹೋಗ್ಯಾನ, ಬರ್ಬೋದು, ಇನ್ನ ಬಂದಿಲ್ಲ ಅಂತ ಹೇಳ್ತಾಳ. ಅವಾಗ ತಡರಾತ್ರಿ ಬರ್ತಾನ, ಅವಾಗ ಆಕೆ ಉಂಡು ಮಲಗಿರ್ತಾಳೆ. ಆದ್ರೆ ಮುಂಜಾನೆ ಎದ್ದಾಗ ಅವ್ರ ಅಪ್ಪ ಮತ್ತು ಪಕ್ಕದ ಮನೆಯವರು ಮಾತಾಡ್ತಿರ್ತಾರೆ. ಏನು ಅಂದ್ರೆ ಆಕೆ ರಾತ್ರಿ ಮಲಗಬೇಕಾದ್ರೆ ಒಂದ್ ಮಾತು ಹೇಳ್ತಾಳೆ, ಅಪ್ಪ ಲೇಟಾಗಿ ಬಂದ್ರೆ
ನನಗೆ ಟೂರಿಗೆ ರೊಕ್ಕ ಇಸ್ಕೊಡಮ್ಮ 500 ರೂಪಾಯಿ ಅಂತ ಹೇಳಿರ್ತಾಳೆ. ಅವಾಗ ಮುಂಜಾನೆ ಎದ್ದಾಗ ರೈತರ ನಡುವೆ ಇಬ್ಬರ ನಡುವೆ ಸಂಭಾಷಣೆ ಆಗ್ತಿರುತ್ತ. ಪಕ್ಕದ ಮನೆ ಪರ್ಮಿಷನ್, ಆಮೇಲೆ ಇವ್ರ ನಡುವೆ ಚರ್ಚೆ ಆಗುವಂಥದ್ದು. 500 ರೂಪಾಯಿ ಕೊಡೋ ಹಾಗೆ ಮಾಡಪ್ಪ ಅಂತೇಳಿ ರಾತ್ರಿ ಮಲಗಬೇಕಾದ್ರೆ ದೇವ್ರನ್ನ ಪ್ರಾರ್ಥನೆ ಮಾಡಿ ಮಲಗಿರ್ತಾಳ. ಹೆಂಗಾದ್ರೂ ನಾನು ಪ್ರವಾಸ ಹೋಗ್ಬೇಕು, ನನಗೆ 500 ರೂಪಾಯಿ ಅಪ್ಪ ಕೊಡಂಗತ್ತೆ ಮಾಡಪ್ಪ ದೇವ್ರೆ ಅಂತೇಳಿ ಹರಕೆ ದೇವರಲ್ಲಿ ಬೇಡಿಕೆ ಇಟ್ಟು ಮಲಗಿರ್ತಾಳ. ಹಾಗೆ ಕನಸಿನಲ್ಲಿ ಪಟ್ಟದಕಲ್ಲು, ಐಹೊಳೆ, ಗೋಳಗುಮ್ಮಟಕ್ಕೆ ಪ್ರವಾಸ ಹೋದಂತೆ ಒಂದು ಕನಸನ್ನ ಕಾಣ್ತಾಳೆ. ಮುಂಜಾನೆ ಎದ್ದು ನೋಡಿದಾಗ ಅವ್ರಿಬ್ಬರ ನಡುವೆ ಒಂದು ಸಂಭಾಷಣೆ ನಡೀತಿರುತ್ತ. ಅಲ್ಲಪ್ಪ, ನಮ್ಮ ಎಲ್ಲಾ ಭೂಮಿ ಎಲ್ಲರಿಗಿರೋದು 1 ಎಕರೆ 2 ಎಕರೆ ಭೂಮಿ. ಆದ್ರೆ ಮಳೆ ಚೆನ್ನಾಗಿ ಬಂದಾಗ ಬೆಳೆ ಚೆನ್ನಾಗಿ ಬರಲ್ಲ, ಬೆಳೆ ಚೆನ್ನಾಗಿ ಬಂದಾಗ ಮಳೆ ಅತಿಯಾಗಿ ಎಲ್ಲ ಹಾಳಾಗ್ಬಿಡುತ್ತೆ ಬೆಳೆ. ಹಿಂಗಾದ್ರೆ ಹೆಂಗ? ನಾವು ಈ ಬರೋ ದುಡ್ಡು ಬರೀ ಕೂಲಿ ಆಳಿಗೆ ಅವ್ರಿಗೆ ಗೊಬ್ಬರಕ್ಕೆ ಸರಿಯಾದ್ರೆ ನಾವು ಜೀವನ ಸಾಗಿಸೋದ್ ಹೆಂಗ ಅಂತ ಹೇಳ್ತಾನ. ಅವ್ರಿಬ್ರು ಚರ್ಚೆ ಮಾಡ್ತಾರೆ. ಆ ಸಂಭಾಷಣೆಯನ್ನ ಕೇಳಿಕೊಂಡಂತ ಪಲ್ಲವಿ ಮತ್ತೆ ತಂದೆ ಹೇಳ್ತಾನ, ಈ ಸಲ ಲಾಭ ಬಂತು ಸರಿ, ಲಾಭ ಬರ್ಲಿಲ್ಲ ಅಂದ್ರೆ ನಾವು ಮುಗಿದ ಮೇಲೆ ಕಾಫಿ ಎಸ್ಟೇಟಿಗೆ ದುಡಿಯಕ್ ಹೋಗ್ಬೇಕಂತ ಮಾಡಿವಪ್ಪ ಅಂತ ಹೇಳ್ತಾನ ಅವನು ತಂದೆ. ಈ ಮಾತನ್ನ ಕೇಳಿಸ್ಕೊಂಡಂತ ಪಲ್ಲವಿಗೆ ಒಂದ್ ಬೇಜಾರಾಗತ್ತ. ತಂದೆ ಜೀವನ ನಡೆಸ್ಬೇಕಾದ್ರೆ ಎಷ್ಟೆಲ್ಲ ಕಷ್ಟಗಳಿದೆ, ವ್ಯವಸಾಯದಲ್ಲಿ ಎಷ್ಟೆಲ್ಲ ನಷ್ಟ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾನು 500 ರೂಪಾಯಿ ಕೇಳಬಾರ್ದು ಅಂತೇಳಿ ಮತ್ತೆ ಬಂದು ತನ್ನ ತಾಯಿಗೆ ಹೇಳ್ತಾಳ, ಅಮ್ಮ ನೀನು ಅಪ್ಪಗೆ 500 ರೂಪಾಯಿ ಕೇಳಕ್ ಹೋಗ್ಬೇಡ, ಮತ್ತೆ 500 ರೂಪಾಯಿ ಇಸ್ಕೊಡ್ಬೇಡ, ನೀನು ಬೇಡ ಕೇಳ್ಬೇಡ ಅಂತ ಹೇಳ್ತಾಳ. ಅವಾಗ ತಾಯಿಗೆ ಗೊತ್ತಾಗತ್ತೆ ಮಗಳು ನಮ್ಮ ಕಷ್ಟಗಳನ್ನ ಅವನ ತಿಳಿದಾಳ ಅಂತೇಳಿ ಅಂದು, ಆಯ್ತಮ್ಮ ಊಟ ಮಾಡಿ ಹೋಗ ಅಂತೇಳಿ ಆಕೆಗೆ ಅಡಿಗೆ ಮಾಡಿ ಹಿಡ್ಕೊಡ್ತಾಳ. ಉಂಡು ಹೋಗ್ತಾಳ. ಹೋದಾಗ ಆಕೆಗೆ ಒಳಗಡೆ ದುಃಖ ಒತ್ತರಿಸಿ ಬರ್ತಾ ಇರುತ್ತ. ಯಾಕಂದ್ರೆ ಗೆಳತಿಯರೆಲ್ಲರೂ ಪ್ರವಾಸಕ್ಕೆ ಹೋಗ್ತಿರ್ತಾರೆ, ತಾನು ಒಬ್ಬಕ್ಕೆ ಪ್ರವಾಸಕ್ಕೆ ಹೋಗ್ತಾ ಇಲ್ಲ ಅನ್ನೋಂಥದ್ದೊಂದು ದುಃಖ ಅವಳ ಮನಸ್ಸಿನಲ್ಲಿ ಇರುತ್ತೆ. ಇದೇ ವಿಷಯವನ್ನ ಒಂದು ಪ್ರಾರ್ಥನೆಯ ಅವಧಿಯಲ್ಲಿ ಶಿಕ್ಷಕರು ಮುಖ್ಯ ಗುರುಗಳು ಹೇಳ್ತಾರೆ, ಯಾರ್ಯಾರು ಈಗ ಪ್ರವಾಸಕ್ಕೆ ಹೋಗೋರು ದುಡ್ಡು ಕೊಟ್ಟಿರಿ, ಯಾರು ಕೊಟ್ಟಿಲ್ಲ ಅಂತ ಕೇಳಿದಾಗ ಪಲ್ಲವಿ ಕೈ ಎತ್ತಾಳ. ಕೊಡ್ಲಾರ್ದವ್ರು ಕೈ ಎತ್ತಿರಿ ಅಂದ್ರೆ ಪಲ್ಲವಿ ಕೈ ಎತ್ತಾಳ. ಅವಾಗ ಆಕೆ ಅಳ್ತಾಳ, ಬಾಳ ಅಳ್ತಾಳೆ. ಎದಕ್ಕೆ ಅಳ್ತೆ ಅಂತೇಳಿ ಗುರುಗಳು ಸಮಾಧಾನ ಮಾಡಿದಾಗ ಆಕೆ ನಡೆದ ವಿಷಯನ ಹೇಳ್ತಾಳ. ಮನೆಯ ಪರಿಸ್ಥಿತಿಯನ್ನು ವಿವರಿಸ್ತಾಳ. ನಮಗೆ ಪರಿಸ್ಥಿತಿ ಇಷ್ಟ ಇದೆ ರೀ, ಕಷ್ಟ ಇದೆ, ಬರಕ್ ಆಗೋದಿಲ್ಲ ಅಂತೇಳಿ. ಅವಾಗ ಶಾಲೆಯಲ್ಲಿರುವಂತ ತರಗತಿಯಲ್ಲಿರುವಂತ ಸ್ನೇಹಿತರು ಅವರೆಲ್ಲರೂ ಒಂದು ಪ್ಲಾನ್ ಮಾಡ್ತಾರೆ. ನಾನೊಂದು ಉಪಾಯ ಮಾಡೋಣ ಅಂತೇಳಿ ಎಲ್ಲರೂ 50 ರೂಪಾಯಿ ಹಾಕಿಬಿಟ್ರೆ 10 ಜನ 50 ರೂಪಾಯಿ ಹಾಕಿದ್ರೆ 500 ರೂಪಾಯಿ ಆಗ್ಬಿಡುತ್ತೆ. ನಾವೆಲ್ಲರೂ ಸೇರಿ ಆಕೆಗೆ ದುಡ್ಡು ಕೊಡೋಣ ಅಂತೇಳಿ. ಅಂದ್ರೆ ಇವ್ರ ಮನೆಯಲ್ಲಿ ಸ್ಥಿತಿವಂತರು ಇರೋದ್ರಿಂದ ಪ್ರವಾಸದ ಜೊತೆಗೆ ಹೆಚ್ಚಿಗೆ ಬಳಸಕ್ ದುಡ್ಡು ಕೊಟ್ಟಿರ್ತಾರ. ಆ ದುಡ್ಡಿನಲ್ಲಿ ಗೆಳತಿಗಾಗಿ 50 ರೂಪಾಯಿ ಕೊಡೋಣ ಅಂತೇಳಿ ಮಾತಾಡ್ತಾರ. ಇದೇ ವಿಷಯನ ತರಗತಿ ಗುರುಗಳಿಗೆ ಹೋಗಿ ಹೇಳ್ತಾರೆ. ಸರ್, ಪಲ್ಲವಿ ಹೆಸರನ್ನು ಸೇರಿಸ್ಕರಿ ಟೂರ್ ಬರೋದ್ರೊಳಗ ಅಂತ ಹೇಳ್ತಾರೆ. ಅಲ್ಲಪ್ಪ, ಬೆಳಗ್ಗೆನೆ ಪ್ರೇರಣೆಗಳ ಬರಕ್ ಆಗೋದಿಲ್ಲ ಅಂತೇಳಿ ಅಂತ ಹೇಳ್ತಾರ. ಇಲ್ಲ ಸರ್, ನಾವೆಲ್ಲರೂ 55 ರೂಪಾಯಿ ಹಾಕಿ ಕೊಡ್ತೀವ್ರಿ ಅಂತ ಹೇಳ್ತಾರ. ಅವಾಗ ಶಿಕ್ಷಕರು ಆ ಗೆಳೆತನಕ್ಕೆ, ಇವರೆಲ್ಲರೂ ಹೊಂದಿರುವಂತ ಗೆಳೆತನಕ್ಕೆ ಖುಷಿಯಾಗಿ, ನೀವೇನು ಕೊಡೋದು ಬೇಡ, ಆಕೆ ದುಡ್ಡನ್ನ ನಾನೇ ಕೊಡ್ತೀನಿ ಈ ಸಲ ಅಂತೇಳಿ ಶಿಕ್ಷಕರು ಹೇಳ್ತಾರ. ಅವಾಗ ವಿದ್ಯಾರ್ಥಿಗಳು ಬಹಳ ಖುಷಿ ಆಗ್ತಾರ. ಅವಾಗ ಆಕೆ ಒಂದು ಭಾವುಕವಾದ ಕ್ಷಣ. ಯಾಕಂದ್ರೆ ಫೀಸ್ ಕೊಟ್ಟು ಖರ್ಚಿಗೆ ಇರ್ಲಾರ್ದಂತ ಸಮಯದಲ್ಲಿ ನಾವು ಟೂರಿಗೆ ಹೋಗೋದು ಎಷ್ಟು ಸರಿ ಅಂತೇಳಿ ಟೂರಿಗೆ ಹೋಗೋದ್ರಿಂದಾನೇ ಬಿಟ್ಟಿರುವಂತ ಪಲ್ಲವಿಗೆ ಈಗ ಬಹಳ ಖುಷಿ ಆಗುತ್ತೆ. ನಿಮ್ಮಂತ ಫ್ರೆಂಡ್ಸ್ಗಳನ್ನು ಪಡೆದಿರೋದೇ ನನ್ನ ಪುಣ್ಯ ಅಂತ ಅಂತಾಳ. ಅವಾಗ ನಾವೆಲ್ಲ ಇಷ್ಟು ಫ್ರೆಂಡ್ಸ್ ಆಗಿ ಇಷ್ಟು ಸಹಾಯ ಮಾಡ್ಲಿಲ್ಲ ಅಂದ್ರೆ ಹೆಂಗ ಅಂತೇಳಿ ಅವರೆಲ್ಲರೂ ಮತ್ತೆ ಈ ಕತೆ ಸುಖಾಂತ್ಯ ಆಗುತ್ತೆ. ಅಲ್ಲಿಗೆ ವಿದ್ಯಾರ್ಥಿಗಳು ಹೊಂದಿರುವಂತ ಮುಗ್ಧತೆ ಹಾಗೂ ಗೆಳೆತನ ಹಾಗೂ ಅವರೆಲ್ಲಿರುವಂತ ಸ್ನೇಹವನ್ನ ನಾವು ಕಾಣಬಹುದು ಈ ಕಥೆಯಲ್ಲಿ. ಈಗ ಅಂದ್ರೆ ಇಲ್ಲಿ ಕಥಾ ಸಂಕಲನದಲ್ಲಿ ಬಳಸಿರುವಂತ ಪ್ರತಿಯೊಂದು ಕಥಾವಸ್ತು ಸಹ ಶಾಲಾ ವಾತಾವರಣದಲ್ಲಿ ನಡೆಯುವಂತಹ, ಗ್ರಾಮೀಣ ಭಾಗದಲ್ಲಿ ನಡೆಯುವಂತಹ ವಿಷಯಗಳನ್ನ ಕುರಿತಾಗಿ ಇಲ್ಲಿ ಕಥೆಗಳಿವೆ. ಹಾಗಾಗಿ ಆ ಕತೆ ಉಂಟಾಗುವಂತ ಸಮಸ್ಯೆ, ಆ ಸಮಸ್ಯೆಯನ್ನ ಪರಿಹಾರ ಮಾಡೋಕೆ ವಿದ್ಯಾರ್ಥಿಗಳೇ ಒಂದು ಪರಿಹಾರವನ್ನ ಕಂಡ್ಕೊಂತಾರ. ಆ ಪರಿಹಾರನ ಕುರಿತಾಗಿನೂ ಚರ್ಚೆ ಇದೆ. ಇನ್ನು ಕಾನೂನು ಕಟ್ಟೆಯು ಕಣ್ಣೀರ ಕೋಡಿಯು ಅನ್ನುವಂತ ಒಂದು ಕಥೆಯಲ್ಲಿ, ಈ ಕಥೆಯನ್ನು ಸಹ ಒಂದು ಕಾನೂನು ನಾವು ಮಾಡ್ತೀವಿ, ಕಾನೂನುಗಳನ್ನ ಸಂವಿಧಾನವನ್ನ ರಚಿಸ್ತೀವಿ. ಆದ್ರೆ ಅವುಗಳನ್ನ ಶಿಸ್ತಿನಿಂದ ಪ್ರಾಮಾಣಿಕವಾಗಿ ಪಾಲನೆ ಮಾಡುವ ನಿಟ್ಟಿನಲ್ಲಿ ನಾವೆಷ್ಟು ಪ್ರಾಮಾಣಿಕವಾಗಿ ಅವುಗಳನ್ನ ಕಾನೂನುಗಳನ್ನ ಪಾಲಿಸ್ತೀವಿ ಅನ್ನುವಂತ ವಿಷಯ ಕುರಿತಾಗಿ ಈ ಕಥೆ ಇದೆ. ಅಂದ್ರೆ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಇರುತ್ತೆ. ಕತೆ ಕಾನೂನು ಕಟ್ಟೆಯು ಕಣ್ಣೀರ ಕೋಡಿಯು ಅನ್ನುವಂಥದ್ದು. ಒಂದು ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಪ್ರಯುಕ್ತ ಭಾಷಣ ಸ್ಪರ್ಧೆಯನ್ನ ಏರ್ಪಡಿಸ್ತಾರ. ಯಾರೆಲ್ಲ ಚೆನ್ನಾಗಿ ಭಾಷಣ ಮಾಡ್ತೀರಿ ಅವರಿಗೆ ಬಹುಮಾನ ನೀಡ್ತೀವಿ ಅನ್ನೋಂತ ವಿಷಯ ನೀಡ್ತಾರೆ. ಹಾಗೆ ವೇದಿಕೆ ಮೇಲಿರೋರೆಲ್ಲ
ಬಾಯಿ ಮೇಲೆ ಬೆರಳಿಟ್ಕೊಳ್ಳೋ ಹಾಗೆ ನೀವು ಭಾಷಣ ಮಾಡಬೇಕು ಅನ್ನೋಂತ ಮಾತನ್ನ ಗುರುಗಳು ಹೇಳ್ತಾರೆ. ಶಿಕ್ಷಕರು ಹೇಳಿದಾಗ ವಿದ್ಯಾರ್ಥಿಗಳು ಸಹ ಚೆನ್ನಪ್ಪ ಮಾಸ್ಟ್ರು ಅವರು ಆ ರೀತಿ ಹೇಳಿದ್ರಿಂದ ವಿದ್ಯಾರ್ಥಿಗಳು ತುಂಬಾ ಖುಷಿ ಆಯ್ತು. ಆಯ್ತು ಸರ್, ನಮ್ಮ ಮನೆಗಿರೋಂಥ ಪುಸ್ತಕಗಳನ್ನ ಓದಿ ಅಕ್ಕ ಪಕ್ಕದ ಮನೆಗಿರೋಂಥ ಜಾಣರನ್ನ ಕೇಳಿ ನಾವು ಮಕ್ಕಳ ಹಕ್ಕುಗಳ ಕುರಿತು ಚೆನ್ನಾಗಿ ಓದ್ಕೊಂಡ್ ಬರ್ತೀವಿ, ಚೆನ್ನಾಗಿ ಭಾಷಣ ಮಾಡ್ತೀವಿ ಅನ್ನೋಂತ ಮಾತನ್ನ ಹೇಳ್ತಾರೆ. ಹೇಳಿ ಹೋಗ್ತಾರೆ. ಕಾರ್ಯಕ್ರಮ ಇನ್ನೇನು ಮನೆಗೆ ಹೋಗಿ ಆವಾಗ ವಿದ್ಯಾರ್ಥಿಗಳು ಮೊದಲು ಕಾರ್ಯಕ್ರಮಕ್ಕೆ ಶಿಕ್ಷಕರು ಹೇಳ್ತಾರೆ, ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಸಿವಿಲ್ ನ್ಯಾಯಾಧೀಶರು, ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರು, ಸಾಹಿತಿಗಳು ಇವ್ರನ್ನೆಲ್ಲ ಕರೆಸ್ಬೇಕಂತ ತೀರ್ಮಾನ ಆಗುತ್ತೆ. ಶಿಕ್ಷಕರೆಲ್ಲ ಮನೆಗೆ ಹೋಗ್ತಾರೆ ಎಲ್ಲ ರೆಡಿ ಆದ್ಮೇಲೆ. ಹೀಗೆ ಇವರು ವಿದ್ಯಾರ್ಥಿಗಳು ಹೋಗ್ತಾರ ಮನೆಗಿರಂತ ಎಲ್ಲರೂ ಮನೆಗೆ ತಮ್ಮ ಮನೆಗಿರಂತ ಪುಸ್ತಕಗಳನ್ನ ತೆಗೆದು ಮಕ್ಕಳ ಹಕ್ಕುಗಳ ಬಗ್ಗೆ ಓದುವಂಥದ್ದು, ಅವುಗಳ ಬಗ್ಗೆ ವಿಷಯನ ಸಂಗ್ರಹಿಸ್ತಾರೆ. ಅದೇ ರೀತಿ ಆಕಿ ಏನ್ ಮಾಡ್ತಾಳೆ, ತಮ್ಮ ಮನೆ ಬಗಲಿರುವಂತ ಹುಡುಗನ ತಲೆ ಬುದ್ಧಿವಂತ ಇರ್ತಾನೆ ಟ್ಯೂಷನ್ ಅಣ್ಣ, ಅವನ ತಲೆನು ಕೇಳಿ ನಾನು ಮಾಹಿತಿಯನ್ನು ಸಂಗ್ರಹಿಸ್ಬೇಕು ಅಂತೇಳಿ ಸೀದಾ ಅಪ್ಪನ ಕಪಾಟ್ ಮ್ಯಾನಾಗ ಇಟ್ಟಿರುವಂತ ಬಹಳಷ್ಟು ಪುಸ್ತಕಗಳನ್ನ ಕಿತ್ತಾಡಿ ತನಗೆ ಯಾವ ಬುಕ್ಕ ಬೇಕು ಅಂತ ಹುಡುಕ್ತಾ ಇರ್ತಾಳೆ. ಅವಾಗ ತಾಯಿ ಶಾಂತ ಬರ್ತಾಳ. ಯಾಕಮ್ಮ ಯಾಕೆ ಬುಕ್ಕ ಕಿತ್ತಾಡಕೈತಿ ಅಂದಾಗ, ಇಲ್ಲ ನಾಳೆ ನಮ್ಮ ಶಾಲೆಗ ಮಕ್ಕಳ ದಿನಾಚರಣೆ ನಿಮಿತ್ತ ಭಾಷಣ ಸ್ಪರ್ಧೆ ಐತೆ, ನಾನು ಮಕ್ಕಳ ಹಕ್ಕುಗಳ ಬಗ್ಗೆ ಭಾಷಣ ಮಾಡಬೇಕು, ಅದಕ್ಕೆ ವಿಷಯ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆಗ ಅವ್ರ ತಾಯಿ ಅದಕ್ಕೆ ಬೇಕಾಗಿರುವಂತ ಒಂದು ಉಪಯುಕ್ತವಾಗಿರುವಂತ ಪುಸ್ತಕವನ್ನ ಹುಡುಕಿ ಕೊಡ್ತಾಳ. ಅವಾಗ ಎಲ್ಲ ಓದ್ತಾಳ. ಓದಿದ್ಮೇಲೆ ಮರುದಿನ ಶಾಲೆಗೆ ಇನ್ನೇನು ಹೋಗಕ್ ರೆಡಿ ಆಗ್ತಾಳ. ಅವಾಗ ಅವ್ರ ತಾಯಿ ಹೇಳ್ತಾಳ, ನೋಡಮ್ಮ ನೀನು ಶಾಲೆಗೆ ಹೋಗ್ತಾ ಇದೀಯಲ್ಲ, ನಿಮ್ಮಪ್ಪ ಇವತ್ತು ಊಟ ಮಾಡ್ಲಾರ್ದ ಹಂಗೆ ಹೊಲಕ್ಕೆ ಹೋಗ್ಬಿಟ್ಟಾನ, ಹೋಗೋ ದಾರಿಯಾಗ ಹೊಲ್ದಾಗ ಬುತ್ತಿ ಕೊಟ್ಟು ಹೋಗು ಅಂತ ಹೇಳ್ತಾಳ. ಆಯ್ತು ಸರಿ ಅಮ್ಮ, ನೀನು ನನಗೆ ಕೊಡು ಅಂತ ಹೇಳ್ತಾಳ. ಅವ್ರಮ್ಮ ರೊಟ್ಟಿ ಬಡಿದು ಕೊಡ್ತಾಳ. ರೊಟ್ಟಿ ಕೊಡದು ರೊಟ್ಟಿನೆಲ್ಲ ಬಡಿದು ಚೆನ್ನಾಗಿ ಬುತ್ತಿ ಕಟ್ಟಿ ಕೊಡ್ತಾಳ. ಅವಾಗ ಈಕಿನ ಸಹ ಊಟ ಮಾಡಿ ಆ ರೊಟ್ಟಿ ಬುತ್ತಿ ಕಟ್ಟಿಕೊಂಡು ಹೊಲಕ್ಕೆ ಹೋಗ್ತಾಳ. ಹೆಂಗಿದ್ರು 9:30 ಹೊಲದಿಂದ ಹೋಗ್ಬೇಕು, ಹೆಂಗಿದ್ರು ಹೋಗಿ ನಾವು ಇದು ಮಾಡೋಣ ಅಂತೇಳಿ ಕೊಟ್ರಾಯ್ತು ಬುತ್ತಿ ಅಂತೇಳಿ ಹೋಗ್ತಾಳ. ಹೋಗ್ಬೇಕಾದ್ರೆ ಆಕೆ ಹಿಂದಿನ ದಿನನೇ ಮಕ್ಕಳ ಹಕ್ಕುಗಳ ಬಗ್ಗೆ ಪುಸ್ತಕವನ್ನು ಇಸ್ಕೊಂಡು ಸಮಗ್ರವಾಗಿ ಅಧ್ಯಯನ ಎಲ್ಲ ಮಾಡಿರ್ತಾಳೆ. ಅದನ್ನ ಒಂದ್ಸಲ ರಿವಿಷನ್ ಮಾಡ್ಕೊಂತಿರ್ತಾಳೆ ಮನಸ್ಸಿನಾಗ, ಯಾವೆಲ್ಲ ಹಕ್ಕುಗಳಿವೆ ಮಕ್ಕಳ ಹಕ್ಕುಗಳು, ಆಮೇಲೆ ಯಾವ್ಯಾವ ತರಬರಿ ಇವೆಲ್ಲ ಹಕ್ಕುಗಳ ಬಗ್ಗೆ. ಕಮಲ, ಆ ವಿದ್ಯಾರ್ಥಿ ಹೆಸರು ಕಮಲ ಬಹಳಷ್ಟು ಅವನು ಟ್ಯೂಷನ್ಗೆ ಹೋಗೋ ಅಣ್ಣಂದು ಸಾಯನ ತಗೊಂಡಿರ್ತಾಳ, ಮನೆಗಿರೋ ಪುಸ್ತಕಗಳು ತಗೊಂಡಿರ್ತಾಳ. ಮಕ್ಕಳಿಗಾಗಿ ಎಷ್ಟೆಲ್ಲ ಹಕ್ಕುಗಳು ಅದಾವಲ್ಲ ಅಂತೇಳಿ ಆಕೆಗೆ ಆಶ್ಚರ್ಯ ಆಗುತ್ತೆ. ಅಷ್ಟು ಹಕ್ಕುಗಳ ಕುರಿತಾಗಿ ಅಭ್ಯಾಸನ ಮಾಡಿ ಇರ್ತಾಳ. ಅದೇ ರೀತಿ ಅಮ್ಮ ಹೇಳ್ಕೊಟ್ಟಂತ ಒಂದು ಬುತ್ತಿಯನ್ನು ತೆಗೆದು ಕಟ್ಟಿಕೊಟ್ಟಂತ ಬುತ್ತಿಯನ್ನು ತಗೊಂಡು ತನ್ನ ಹೊಲಕ್ಕೆ ಹೋಗ್ತಾಳೆ. ಹೊಲಕ್ಕೆ ಹೋಗ್ಬೇಕಾದ್ರೆ ಆಕೆ ಇನ್ನೇನು ತನ್ನ ಕುಂಟೆ ಹೊಲಕ್ಕೆ ಹೋಗಿದ್ದ ಉಣದೆ ಅಂತ ಹೋಗಿರುವಂತ ಅಪ್ಪನಿಗೆ ಬುತ್ತಿ ಕೊಡುವಂತ ಹೇಳಿ ತಲೆ ಮೇಲೆ ಬುತ್ತಿ ಹೊತ್ಕೊಂಡು ಹೆಗಲ ಮೇಲೆ ಬ್ಯಾಗ್ ಹಾಕ್ಯಂಡ್ ಹೋಗ್ತಿರ್ತಾಳೆ. ಇನ್ನೇನು ಅವ್ರ ಹೊಲ ಸಮೀಪ ಇರುತ್ತೆ. ಸಮೀಪ ಇದ್ದಾಗ ಅಲ್ಲಿ ಹೊಲದ ಬಗಲಿರುವಂತ ಪರಮಣ್ಣ, ಏನಮ್ಮ ಅವ್ರ ಪರಮಣ್ಣ ಅಂದ್ರೆ ಅವ್ರ ತಂದೆಯ ಗೆಳೆಯ, ಪಕ್ಕದ ಹೊಲದವನು. ಆ ಹೊಲದವನು ಸಹಜವಾಗಿ ಪರಿಚಯ ಇರೋದ್ರಿಂದ ಆಕೆ ಚೆನ್ನಾಗಿ ಮಾತಾಡಿಸ್ತಾಳ. ಆತನು ಮಾಡ್ತಾನೆ, ಏನಮ್ಮ ಕಮಲ ಶಾಲೆಗೆ ಹೋಗೋ ಟೈಮ್ನಾಗ ಏನೋ ಬುತ್ತಿ ಹೊತ್ತಿಗೆ ಇಟ್ಕೊಂಡು ಹೊಂಟಿಯಲ್ಲ ಅಂತ ಹೇಳ್ತಾನ. ಇಲ್ಲ ಅಂಕಲ್, ನಾನು ಅಪ್ಪಗ ಬುತ್ತಿ ಕೊಡ್ಬೇಕು, ಇವತ್ತು ಊಟ ಮಾಡಾರ್ದ ಬಂದಿದ್ದ, ಹಂಗಾಗಿ ಊಟಕ್ಕೆ ಬುತ್ತಿ ಕೊಡಕ್ ಹೊಂಟೀನಿ ಅಂತೇಳಿ ಕಮಲ ಅಂತಾಳ. ಅವಾಗ ನಿನಗೆ ಕಬ್ಬು ಅಂದ್ರೆ ಬಹಳ ಇಷ್ಟ ಅಲ್ಲ, ಬಾ ಕಬ್ಬು ಕಿತ್ ಕೊಡ್ತೀನಿ, ಬಾ ಕಬ್ಬು ತಿನ್ನಂತಿ ಅಂತೇಳಿ ಆಕೆನ ಕಬ್ಬಿನ ತೋಟದೊಳಗೆ ಕರ್ಕೊಂಡ್ ಹೋಗ್ತಾನ. ಕಬ್ಬಿನ ತೋಟದೊಳಗೆ ಕರ್ಕೊಂಡೋಗಿ ಕಬ್ಬು ಕೀಳತ್ನಾಗ ಆಕೆಗೆ ಕೈಗಳನ್ನ ಹಿಡಿಯೋದು, ಭುಜ ಮುಟ್ಟೋದು ಈ ತರ ಮಾಡಿದಾಗ ಆಕೆಗೆ ಒಂದು ಇರುಸು ಮುರುಸಾಗಿ ಆಕೆ ಜೋರಾಗಿ ಚೀರ್ತಾಳ. ಚೀರಿದಾಗ ಆಕೆಯ ಗೆಳತಿ, ಅವ್ರ ತಂದೆ ಏನು ಪರಮಣ್ಣನ ಮಗಳು ಸಹ ಅದೇ ಸಮಯಕ್ಕೆ ಅಲ್ಲಿಗೆ ಬರ್ತಾಳೆ ಬುತ್ತಿ ಕೊಡಕ. ಅವಾಗ ಅವ್ರು ಆಕೆ ನಡೆದಿರೋಂಥ ಘಟನೆ, ಆಕೆ ಕಮಲ ಅಳ್ತಿರೋದು ನೋಡಿ ಆ ಗೆಳತಿಗೆ ಬೇಜಾರಾಗತ್ತ. ನಡೆದ ಘಟನೆ ಹೇಳ್ತಾಳ. ಅವಾಗ ಅವ್ರ ತಂದೆಗೆ ಬೈತಾಳ ಆಕೆ ಮಗಳು, ಅಲ್ಲಪ್ಪ ಈಕಿನೂ ಸಹ ನಿನ್ನ ಮಗಳಿದ್ದಂಗೆ ನೀನ್ ಈ ರೀತಿ ಹೆಂಗ ನಡ್ಕೊಂಡಿ ಅಂತ ಬೈದಾಗ ಅವನಿಗೊಂದು ನಮ್ಮನಿ ಪಾಪ ಪ್ರಜ್ಞೆ ಕಾಡುತ್ತೆ ತಂದೆಗೆ. ಹೌದಲ್ಲ, ನಾನು ನನ್ನ ಮಗಳ ಸಮಾನ ಇರೋಂತ ಈಕೆ ಜೋಡಿ ಈ ತರ ನಡ್ಕೋಬಾರ್ದಿತ್ತು, ಯಾರ ಜೋಡಿನೂ ಆ ತರ ನಡ್ಕೋಬಾರ್ದು ಅನ್ನೋಂತ ಪಾಪ ಪ್ರಜ್ಞೆ ಬರುತ್ತಾ. ಹಾಗೆ ಮಗಳನ್ನು ಸಹ ಬೈದು ಹೋದಾಗ ಅವಾಗ ಮರುದಿನ ಬಂದು ಅವಾಗ ಅಲ್ಲೇ ಬಂದು ಶಾಲೆಗೆ ಬರ್ತಾರೆ ಇಬ್ರು ಸ್ನೇಹಿತರು. ಬಂದು ನಡೆದಂತ ಘಟನೆಯನ್ನ ನಡೆದಂತ ಘಟನೆಯನ್ನ ಕಮಲ ತನ್ನ ತಂದೆಗೆ ಹೇಳ್ತಾಳ. ತಂದೆಗೆ ಬಹಳಷ್ಟು ಕೋಪ ಆಗುತ್ತೆ. ಕೋಪ ಆದಾಗ ಅವನಿಗೆ ಬೈದು ಇದು ಮಾಡ್ತಾನೆ. ನಂತರ ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ತಾರೆ.
ಶಾಲೆಗೆ ಹೋದಾಗ ಎಲ್ಲರೂ ಸಹ ಮಕ್ಕಳ ಹಕ್ಕುಗಳ ಬಗ್ಗೆ ಕತೆ ಹೇಳ್ತಿರ್ತಾರ. ಅವಾಗ ಶ್ಯಾಮಲ ಮಗಿಕಿ ಕಮಲ ಕತೆ ಹೇಳ್ತಾಳ, ಭಾಷಣ ಮಾಡ್ತಾಳ ಮಕ್ಕಳ ಹಕ್ಕುಗಳ ಬಗ್ಗೆ. ಭಾಷಣ ಮಾಡೋದ್ ಬೇಕಾದ್ರೆ ಅಳ್ತಾಳಾಕಿ. ಹತ್ತಾಗ ಘಟನೆ ಹೇಳ್ತಾಳ, ನಾವೆಷ್ಟೇ ಕಾನೂನುಗಳನ್ನ ನಾವು ಇದ್ರೂ ಸಹ ಆ ಕಾನೂನುಗಳು ಕಟ್ಟಳೆಗಳಿವೆ ಅಷ್ಟೇ, ನಾವು ಅಳೋದು ತಪ್ಪದೇ ಇಲ್ಲ, ನಮ್ಮ ಮಕ್ಕಳ ಹಕ್ಕುಗಳು ರಕ್ಷಣೆ ಆಗ್ತಾ ಇಲ್ಲ ಅಂತ ಹೇಳಿ ಹತ್ತು ಬಿಡ್ತಾಳ. ಅವಾಗ ಶಿಕ್ಷಕರಿಗೆ ಯಾಕೆ ಅಳ್ತದಾಳ ಈ ಹುಡುಗಿ ಅನ್ನೋದು ಗೊತ್ತಾಗೋದಿಲ್ಲ. ಅವಾಗ ಶ್ಯಾಮಲ ನಡೆದ ಘಟನೆ ಎಲ್ಲ ಹೇಳ್ತಾಳ, ಇದಕ್ಕೆ ನಮ್ಮ ಅಪ್ಪನೇ ಕಾರಣ, ನಮ್ಮಪ್ಪ ತಪ್ಪು ಮಾಡ್ಯಾನ ಅಂತ ಹೇಳ್ತಾಳ. ಅವಾಗ ಆ ವಿಷಯ ಗೊತ್ತಾಗದಾಗ ಶ್ಯಾಮಲ ಹೇಳ್ತಾಳ, ಮೊದಲು ನಾವು ಹಕ್ಕುಗಳನ್ನ ನಮ್ಮ ಮನೆಯಲ್ಲಿರುವಂತ ತಂದೆಗೆ, ಅಣ್ಣಗ, ತಮ್ಮಗ ನಾವು ಮೊದಲು ಮಕ್ಕಳ ಹಕ್ಕುಗಳ ಬಗ್ಗೆ, ಹೆಣ್ಣು ಮಕ್ಕಳನ್ನ ಗೌರವಿಸುವ ಬಗ್ಗೆ ನಾವು ಮೊದಲು ಅವ್ರಿಗೆ ಹೇಳ್ಕೊಡ್ಬೇಕು. ಆಗ ಮಾತ್ರ ಮಕ್ಕಳ ಹಕ್ಕುಗಳು ಸುರಕ್ಷಿತವಾಗಿ ನಾವು ಕಾಪಾಡೋಕೆ ಸಾಧ್ಯ, ಕಾನೂನುಗಳನ್ನ ಪಾಲಿಸಕ್ ಸಾಧ್ಯ ಅಂತೇಳಿ. ಅವಾಗ ಇಷ್ಟೆಲ್ಲರಿಂದ ತನ್ನ ಪಾಪ ಪ್ರಜ್ಞೆ ಕಾಡ್ತಿರೋದ್ರಿಂದ ಪರಮೇಶ್ವರನ ಬಂದು ವೇದಿಕೆಗೆ ಬಂದು ತನ್ನ ತಪ್ಪನ್ನ ಹಾಗೂ ತನ್ನ ಮಗಳ ಸಮನಾಗಿರುವಂತ ಕಮಲದ ಜೊತೆಗೆ ನಡೆದುಕೊಂಡ ರೀತಿಯ ಬಗ್ಗೆ ಪ್ರಾಯಶ್ಚಿತ್ತ ಪಟ್ಟು ತಪ್ಪನ್ನ ಕೇಳ್ಕೊಂತಾನೆ. ಅವಾಗ ಅಲ್ಲೇ ಇದ್ದಂತ PSI ಅವನಿಗೆ ಹೊಡೆದು ಬುದ್ಧಿ ಮಾತು ಹೇಳ್ತಾನೆ, ನೀವೇನಾದ್ರೂ ಇದು ತಪ್ಪು ಮತ್ತೊಮ್ಮೆ ರಿಪೀಟ್ ಆದ್ರೆ ನಿನಗೆ ಇದಕ್ಕ ಸ್ಟೇಷನಿಗೆ ಹಾಕ್ತೀನಿ, ನಾಳೆ ಸ್ಟೇಷನಿಗೆ ಬಂದು ತಪ್ಪೊಪ್ಪಿಗೆ ಬರೆದು ಕೊಡು ಅಂತ ಹೇಳಿ ಹೋಗ್ತಾನೆ. ಅಲ್ಲಿಗೆ ವೇದಿಕೆ ಕಾರ್ಯಕ್ರಮಗಳು ಮುಗಿತಾ ಹೋಗ್ತವೆ. ಭಾಷಣ ಮುಗಿದ ಮೇಲೆ ಆಕೆ ಕಣ್ಣೀರ್ ಹಾಕ್ತಾ ಹೇಳ್ತಾಳೆ, ಎಷ್ಟೇ ಕಾನೂನಿನ ಕಟ್ಟಳೆಗಳಿದ್ರು ಸಹ ಕಣ್ಣೀರಿನ ಕೋಡಿಗಳು ಬೀಳುತ್ತಳವೆ ಅಂತೇಳಿ ಆಕೆ ತಲೆಯೊಳಗ ಫಲಿತಾಂಶ ಬಂದು ಬಹುಮಾನ ಬಂದ್ರು ಸಹ ಈ ವಿಷಯ ಆಕೆ ತಲೆಯಲ್ಲಿ ಗುಂಗಿನ ರೀತಿ ಕೊರಿತತೆ. ಅಂದ್ರೆ ಎಷ್ಟೇ ಕಾನೂನುಗಳಿದ್ರು ಸಹ ನಮ್ಮನ್ನ ರಕ್ಷಣೆ ಮಾಡಕ್ ಆಗ್ತಾ ಇಲ್ಲ ಅನ್ನುವಂಥದ್ದು. ಇನ್ನು ನಮ್ಮತನವನ್ನ ಬಿಟ್ಟು ಬದುಕಲಾಗದು ಅನ್ನುವಂತ ಒಂದು ಕಥೆಯಲ್ಲಿ ಮರಗಳು ಹಾಗೂ ಪಕ್ಷಿಗಳ ಕುರಿತಾಗಿ, ಅಂದ್ರೆ ಒಂದು ನಾಲ್ಕು ಮರಗಳು ಗಿಡ ಜೊತೆಗೆ ಪಕ್ಷಿಗಳ ಜೊತೆಗೆ ಅನ್ಯೋನ್ಯವಾಗಿರ್ತವೆ. 4 ಮರಗಳ ಜೊತೆಗೆ ಪಕ್ಷಿಗಳು ಗೂಡು ಕಟ್ಟಿ ಬೆಳಿತಾ ಇರ್ತವೆ. ಆದ್ರೆ ಮರಗಳಿಗೆ ಸ್ವಲ್ಪ ದಿನಕ್ಕೆ ದೊಡ್ಡವಾದ ನಂತರ ಒಂದ್ ಸ್ವಲ್ಪ ಅಹಂಕಾರ ಬರ್ತಾ ಅವಾಗ ಪಕ್ಷಿಗಳೊಂದಿಗೆ ಅನುಚಿತವಾಗಿ ವರ್ತಿಸುತ್ತಾ, ನೀವು ಬಹಳ ಕಿರಿಕಿರಿ ಕೊಡ್ತಾ ಇದ್ದೀರಿ, ನೀವು ಕೂಗೋದು, ಆಮೇಲೆ ಇಕ್ಕಿ ಹಾಕ್ತಿರಿ, ನಮ್ ಡ್ರೆಸ್ ಎಲ್ಲ ಗಲೀಜಾಗುತ್ತಾ, ನೀವು ಬೇರೆ ಕಡೆ ಹೋಗ್ಬಿಡ್ರಿ ಅನ್ನೋಂತ ಆದಾಗ ಆ ಪಕ್ಷಿಗಳು, ಇಲ್ಲಿ ನಮಗೆ ಗೌರವ ಇಲ್ಲ, ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ನಾವು ಇಲ್ಲಿ ಇರಬಾರ್ದು, ನಾವು ಬೇರೆ ಕಡೆ ಹೋಗ್ಬೇಕನ್ನಂತ ಹೇಳಿ ಬೇರೆ ಕಾಡಿಗೆ ಹೋಗಿ ಅಲ್ಲಿ ಅನುಮತಿ ಪಡೆದ ಕಾಡಿಗೆ ಹೋಗ್ಬಿಡ್ತಾವ ವಲಸೆ. ಹೋದಾಗ ಇವಿಗೆ ಒಂಟಿತನ ಕಾಡಕ್ ಸ್ಟಾರ್ಟ್ ಆಗುತ್ತೆ. ಒಂಟಿತನ ಕಾಡಲು ಪ್ರಾರಂಭಿಸಿದಾಗ ಆ ಮರಗಳು ತಮ್ಮ ತಪ್ಪಿನ ಅರಿವಾಗುತ್ತೆ. ಅವಾಗ ಮತ್ತೆ ಹೋಗಿ, ಯಾಕಂದ್ರೆ ಬೀಜಗಳನ್ನ ತಿಂದು, ಹಣ್ಣುಗಳನ್ನ ತಿಂದು, ಬೀಜಗಳನ್ನ ಹಾಕುವ ಮೂಲಕ ಮರಗಳು ಹೆಚ್ಚಿಗೆ ಬೆಳೆಯೋದಕ್ಕೆ ಕಾರಣ ಆಗ್ತಿರುವಂತ ಪಕ್ಷಿಗಳು ಹೋದ ನಂತರ ತಮ್ಮ ತಪ್ಪಿನ ಅರಿವಾಗಿ ಪುನಃ 4 ಮರಗಳು ಅಲ್ಲಿಗೆ ಹೋಗಿ ತಮ್ಮ ತಪ್ಪನ್ನ ಹೇಳಿ ಆ ಮರಗಳನ್ನ ಪುನಃ ಕರೆದುಕೊಂಡು ಬರ್ತವೆ. ಆವಾಗ ಪಕ್ಷಿಗಳು ಹೇಳ್ತವೆ, ಇಲ್ಲಿನೂ ಸಹ ಸುಂದರವಾದ ಚಿತ್ರಗಳು, ಪ್ರತಿಯೊಂದು ಕಥೆಗೂ ಸುಂದರವಾದ ಚಿತ್ರಗಳು ಆಗ ಆಕರ್ಷಕವಾಗಿವೆ. ಪಕ್ಷಿಗಳು ಹೇಳ್ತವೆ, ನಮ್ಮ ಕಷ್ಟ ಕಾಲಕ್ಕೆ ಸಹಾಯ ಮಾಡಿದೆ ಕಾಡನ್ನ ಬಿಟ್ಟು ನಾವು ಬರೋದಿಲ್ಲ ಅಂದಾಗ ಇವರು, ಇಲ್ಲ ಆ ರೀತಿ ಅನ್ಬೇಡ್ರಿ, ನಮ್ಮ ತಪ್ಪಿನ ಅರಿವಾಗಿದೆ, ನೀವು ಬರ್ಲೇಬೇಕು ಅಂದಾಗ ಅದರೊಳಗೆ ಅರ್ಧ ಪಕ್ಷಿಗಳನ್ನ ನಾವು ಕಲಿಸ್ಕೊಡ್ತವೆ. ಅವಾಗ ಮತ್ತೆ ಅವು ಬಂದು ಇಲ್ಲಿ ಪಕ್ಷಿಗಳು ಗೂಡನ್ನ ಕಟ್ಟಿ ಇವುಗಳ ಜೊತೆಗೆ ಅನ್ಯೋನ್ಯವಾಗಿರ್ತವೆ. ಅಂದ್ರೆ ಸಹಕಾರ ನಮ್ಮ ಜೊತೆಗೆ ಯಾವಾಗಲೂ ಸಹ ಸಹಕಾರದ ತತ್ವದಡಿ ನಾವು ಜೀವಿಸ್ಬೇಕು, ನಾವು ಒಬ್ರಿಗೊಬ್ರಿ ಆಗ್ಬೇಕು ಅನ್ನುವಂತ ಆಶಯವನ್ನ ಈ ಕಥಾ ಸಂಕಲನ ಹೊಂದಿದೆ. ಇಲ್ಲಿರುವಂತ 21 ಕಥೆಗಳು ಸಹ ಸುಂದರವಾದ ಹಾಗೂ ಅರ್ಥಗರ್ಭಿತವಾದಂತಹ ಮೌಲ್ಯಗಳನ್ನ ತಿಳಿಸುವಂತಹ ಕಥೆಗಳಾಗಿವೆ. ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳೇ, ಸಾಹಿತ್ಯ ಕೃತಿಗಳನ್ನ ಕೊಂಡು ಓದುವ ಮೂಲಕ ಸಾಹಿತ್ಯ ಪರಂಪರೆಯನ್ನ ಬೆಳೆಸಬೇಕು. ಹಾಗೆ ವಿಶೇಷ ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳಿಗೆ ಸಾಹಿತ್ಯಗಳ ಕೃತಿಗಳನ್ನ ಕೊಡುಗೆಯಾಗಿ ನೀಡುವ ಮೂಲಕ ಮಕ್ಕಳಲ್ಲಿ ಸಾಹಿತ್ಯ ಓದುವ ಅಭಿರುಚಿಯನ್ನ ಬೆಳೆಸುವ ಕೆಲಸ ನೀವೆಲ್ಲರೂ ಮಾಡಬೇಕು ಅಂತ ಆಶಿಸ್ತಾ ಇವತ್ತಿನ ದಿನ ಈ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇಂದಿನ ಸಾಹಿತ್ಯ ಅವಲೋಕನವನ್ನ ಮುಗಿಸ್ತಾ ಇದ್ದೇನೆ. ನಾಳೆ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗ್ತೇನೆ. ಧನ್ಯವಾದಗಳು.